ಬೆಂಗಳೂರಿನ ವಾಹನ ಸವಾರರಿಗೆ ಬಿಗ್ ಶಾಕಿಂಗ್ ಇದು. ಎಲ್ಲೆಂದ್ರಲ್ಲಿ ನೀವು ಸಾರ್ವಜನಿಕರು ಓಡಾಡೋ ಜಾಗದಲ್ಲೆಲ್ಲ ಪಾರ್ಕಿಂಗ್ ಮಾಡಿದ್ರೆ ನಿಮಗೆ ಫೈನ್ ಬೀಳೋದು ಗ್ಯಾರಂಟಿ. ಬೆಂಗಳೂರಿನ ವಾಹನ ಸವಾರರಿಗೆ ಇದು ಶಾಕಿಂಗ್ ನ್ಯೂಸ್. ಇದು ಕಂಡಲ್ಲಿ ನೀವೇನಾದ್ರೂ ವಾಹನವನ್ನ ಪಾರ್ಕ್ ಮಾಡ್ತಾ ಇದ್ರೆ ನಿಮಗೆ ದಂಡ ಬೀಳುತ್ತೆ. ಸಾರ್ವಜನಿಕ ರಸ್ತೆಗಳಲ್ಲಿ ವಾಹನ ಪಾರ್ಕಿಂಗ್ ನಿಷೇಧ ಮಾಡಲಾಗಿದೆ. ಸಾರ್ವಜನಿಕ ಸ್ಥಳಗಳಲ್ಲಿ ಪಾರ್ಕಿಂಗ್ಗೆ ಶುಲ್ಕವನ್ನ ವಿಧಿಸಲಾಗುತ್ತೆ. ಮನೆ ಮುಂದೆ ಪಾರ್ಕ್ ಮಾಡಿದ್ರೆ ಶುಲ್ಕ ಕೊಡಬೇಕು. ಮನೆ ಮಾಲೀಕರು ಹಣ ಪಾವತಿ ಮಾಡಲೇಬೇಕು. ಬಾಡಿಗೆದಾರರಿಗೂ ಪಾರ್ಕಿಂಗ್ಗೆ ಜಾಗ ಮಾಡಿಕೊಡಬೇಕು. ಬಾಡಿಗೆದಾರರಿಗೆ ಜಾಗ ಮಾಡಿಕೊಡದಿದ್ರೆ ಮಾಲೀಕರಿಗೆ ದಂಡ ಬೀಳುತ್ತೆ. ಇನ್ನು ಮುಂದೆ ನೀವು ಹೋಗೋ ಬರೋ ರಸ್ತೆಯಲ್ಲೆಲ್ಲ ಪಾರ್ಕಿಂಗ್ ಮಾಡಿದ್ರೆ ನಿಮಗೆ ಫೈನ್ ಹಾಕ್ತಾರೆ. ಸಾರ್ವಜನಿಕರು ಓಡಾಡುವಂತ ರಸ್ತೆಯಲ್ಲೆಲ್ಲ ಪಾರ್ಕಿಂಗ್ ಮಾಡಂಗಿಲ್ಲ. ಮೆಟ್ರೋ ನಿಲ್ದಾಣ, ಬಸ್ ನಿಲ್ದಾಣದ ಬಳಿ ಪಾರ್ಕಿಂಗ್ ನಿಷೇಧ. ಸಿಗ್ನಲ್ನಿಂದ 50 ಮೀಟರ್ ಅಂತರದಲ್ಲಿ ವಾಹನ ನಿಲುಗಡೆಯನ್ನ ನಿಷೇಧಿಸಲಾಗಿದೆ. ಉಪಮುಖ್ಯ ರಸ್ತೆಗಳ ಸರ್ವಿಸ್ ರೋಡ್ 25 ಮೀಟರ್ ಅಂತರದಲ್ಲಿ ನಿಷೇಧ ಮಾಡಲಾಗಿದೆ. ಸರ್ಕಾರಿ ನಿಗಮಗಳ ಜಾಗದಲ್ಲಿ ಪಾರ್ಕಿಂಗ್ ರೂಪಿಸಲು ನಿರ್ಧಾರವನ್ನು ಮಾಡಲಾಗಿದೆ. ನಿಗಮಗಳ ಸರ್ಕಾರಿ ಜಾಗಗಳಲ್ಲಿ ಪಾರ್ಕಿಂಗ್ ವ್ಯವಸ್ಥೆಗೆ ನಿರ್ಧಾರ ಮಾಡಲಾಗಿದೆ. ನಿಗಮಗಳಿಂದ ಅನುಮತಿಯನ್ನು ಪಡೆದು ಪಾರ್ಕಿಂಗ್ ನಿರ್ಮಾಣಕ್ಕೆ ನಿರ್ಧಾರ ಮಾಡಿದ್ದಾರೆ. ಹೆಚ್ಚಿನ ಮಾಹಿತಿಯೊಂದಿಗೆ ಸತ್ತರ್ ಇದ್ದಾರೆ ಸಂಪರ್ಕದಲ್ಲಿ. ಸತ್ತರ್, ಪಾರ್ಕಿಂಗ್ಗೆ ಹೊಸ ರೂಲ್ಸ್ ತಂದಂಗಿದೆ. ಏನದು ರೂಲ್ಸ್? ಯಾವತ್ತಿಂದ ಇದು ಜಾರಿಯಾಗುತ್ತೆ? ರಂಜಿತ್, ಈಗ ಮೊದಲ ಹಂತವಾಗಿ ಇದು ಕರಡು ಸೂಚನೆಯನ್ನು ಹೊರಡಿಸಿದೆ. ಅಂದ್ರೆ ಸೈಕಲ್ ಹೊರತುಪಡಿಸಿದ ಎಲ್ಲಾ ವಾಹನಗಳಿಗೆ ಶುಲ್ಕ ವಿಧಿಸಲು ಕರಡು ಸೂಚನೆಯನ್ನು ಇದೀಗ ರಾಜ್ಯ ಸರ್ಕಾರ ಹೊರಡಿಸಿದೆ. ಆ ಒಂದು ಕರಡು ಸೂಚನೆಯಲ್ಲಿ ಆಟೋ ನಿಲ್ದಾಣಗಳಲ್ಲಿ ಮಾತ್ರ ಫ್ರೀ ಪಾರ್ಕಿಂಗ್ ಅವಕಾಶ ಕಲ್ಪಿಸಿದ್ದು, ರಸ್ತೆಗಳನ್ನು ಎಬಿಸಿ ಮಾದರಿಯಾಗಿ ವಿಂಗಡಿಸಿ ನಿಗದಿತ ಒಂದು ದರವನ್ನು ಎಬಿಸಿ ವರ್ಗೀಕರಣವನ್ನು ಕೂಡ ಮಾಡಿದೆ. ಇಲ್ಲಿ ರಾತ್ರಿ 8 ರಿಂದ ಬೆಳಿಗ್ಗೆ 8 ಗಂಟೆ ತನಕ ಮಾತ್ರ ಫ್ರೀ ಪಾರ್ಕಿಂಗ್ ಅವಕಾಶವನ್ನು ಈ ಒಂದು ಕರಡು ಸೂಚನೆ ಉಲ್ಲೇಖ ಮಾಡಿರುವಂತದ್ದು. ರಾತ್ರಿ ಸಮಯದಲ್ಲಿ ಮಾತ್ರ ಫ್ರೀ ಪಾರ್ಕಿಂಗ್ ಅವಕಾಶವಿದೆ. ಅದರ ಹೊರತಾಗಿ ಆಫ್ ಸ್ಟ್ರೀಟ್ ಪಾರ್ಕಿಂಗ್ಗೆ ಕೂಡ ಮಾಸಿಕ ಪಾಸ್ ಅನ್ನು ಕೂಡ ಕಡ್ಡಾಯಗೊಳಿಸಿರುವಂತದ್ದು. ಈ ಒಂದು ನಿಯಮ ಏನಿದೆ, ಇದರಲ್ಲಿ ಮತ್ತೊಂದು ವಿಚಾರ, ಯಾರಾದರೂ ಮನೆ ಮುಂದೆ ಖಾಲಿ ಜಾಗ ಇದೆ ಅನ್ನೋ ಕಾರಣಕ್ಕಾಗಿ ಅಲ್ಲಿ ಪಾರ್ಕಿಂಗ್ ಮಾಡಿದ್ರೆ ಅದರ ಶುಲ್ಕವನ್ನು ಮಾಲೀಕರೇ ಕೊಡಬೇಕು, ಅದಕ್ಕೆ ಮಾಲೀಕರೇ ಜವಾಬ್ದಾರಿ ಅನ್ನೋದನ್ನು ಕೂಡ ಸ್ಪಷ್ಟವಾಗಿ ಈ ಒಂದು ಕರಡು ಸೂಚನೆ ಉಲ್ಲೇಖವನ್ನು ಮಾಡಿದೆ. ಇಲ್ಲಿ ಆಫ್ ಸ್ಟ್ರೀಟ್ ಪಾರ್ಕಿಂಗ್ ಮಾಸಿಕ ಪಾಸ್ ಮಾಡಿರುವಂತಹ ಈ ಒಂದು ವಿಚಾರ ಏನಿದೆ, ಬಾಡಿಗೆದಾರರಿಗೂ ಕೂಡ ಇದು ಹೊರೆ ಆಗ್ತಾ ಇದೆ. ಜೊತೆಗೆ ಇಲ್ಲಿ ಯಾರು ಮಾಲೀಕರಿಗೂ ಕೂಡ ಹೊರೆ ಆಗುವಂತಹ ಸಾಧ್ಯತೆ ಇದೆ. ಈ ಹಿನ್ನೆಲೆ ಇದಕ್ಕೆ ಮತ್ತೊಮ್ಮೆ ಇನ್ನು ಅಂತಿಮ ಅಧಿಸೂಚನೆಗೆ ಮುಂಚಿತವಾಗಿ ಏನಾದರೂ ಆಕ್ಷೇಪಣೆ ಸಲ್ಲಿಸುವಂತಹ ಸಾಧ್ಯತೆ ಕೂಡ ಇದೆ. ಯಾಕಂದ್ರೆ ಇಲ್ಲಿರುವಂತಹ ಒಂದಿಷ್ಟು ನಿಯಮ, ಉದಾಹರಣೆಗೆ ತಮ್ಮ ಮನೆ ಯಾವುದೋ ಬಾಡಿಗೆ ಮಾಲೀಕ ತಮ್ಮ ಮನೆ ಮುಂದೆ ಖಾಲಿ ಜಾಗ ಇದೆ ಅನ್ನೋ ಕಾರಣಕ್ಕಾಗಿ ಅಲ್ಲಿ ಬಂದ ಬಾಡಿಗೆದಾರರು ಬಂದು ಪಾರ್ಕ್ ಮಾಡಿದ್ರೆ ಅಂತಹ ಬಾಡಿಗೆದಾರ ಶುಲ್ಕವನ್ನು ಕೂಡ ಮಾಲೀಕರು ಭರಿಸಬೇಕಂತಹ ಅನಿವಾರ್ಯ ಪರಿಸ್ಥಿತಿ ಇರುವುದರಿಂದ ಇದಕ್ಕೆ ಹಾಗೆ ಸಂಪರ್ಕದಲ್ಲಿದೆ. ಜಸ್ಟ್ ಹೋಲ್ಡ್ ಸತತ್. ಬೆಂಗಳೂರಿನ ಹಲವೆಡೆ ವಾಹನಗಳ ಪಾರ್ಕಿಂಗ್ ನಿಷೇಧ. ಸಾರ್ವಜನಿಕ ರಸ್ತೆ ಓಡಾಡೋ ರಸ್ತೆಗಳಲ್ಲೆಲ್ಲ ಮಿನ್ಸ್ ರಸ್ತೆಯ ಎರಡೂ ಭಾಗಗಳಲ್ಲಿ ಪಾರ್ಕಿಂಗ್ ನಿಷೇಧ. ಬಾಳೆಕುಂದ್ರಿ ಸರ್ಕಲ್ ಟು ಕ್ವಿನ್ಸ್ ಸರ್ಕಲ್ ಇಲ್ಲೆಲ್ಲ. ಕ್ವಿನ್ಸ್ ರಸ್ತೆಯಿಂದ ಸಿಟಿಒ ಜಂಕ್ಷನ್, ಲೋಕಭವನ ರಸ್ತೆ, ಬೆಂಗಳೂರಿನ ಹಲವು ಕಡೆ ವಾಹನಗಳ ಪಾರ್ಕಿಂಗ್ಗೆ ನಿಷೇಧವನ್ನ ಹೇರಲಾಗಿದೆ. ಕ್ವಿನ್ಸ್ ರಸ್ತೆಯ ಎರಡೂ ಭಾಗಗಳಲ್ಲಿ ಪಾರ್ಕಿಂಗ್ ನಿಷೇಧ ಮಾಡಲಾಗಿದೆ. ಬಾಳೆಕುಂದ್ರಿ ಸರ್ಕಲ್ ಟು ಕ್ವಿನ್ಸ್ ಸರ್ಕಲ್ ಇಲ್ಲೆಲ್ಲ ಪಾರ್ಕಿಂಗ್ ಮಾಡ್ತಾ ಇದ್ರು. ಆದ್ರೆ ಈಗ ಅದು ಬಿಸಿ ರೋಡ್ ಆಗಿರೋದ್ರಿಂದಾಗಿ ಅಲ್ಲಿ ಯಾವುದೇ ಪಾರ್ಕಿಂಗ್ ಮಾಡಂಗಿಲ್ಲ ಅಂತ ಹೇಳಿ ಹೇಳಿದ್ದಾರೆ. ಅಗೈನ್ ಸಂಪರ್ಕದಲ್ಲಿ ಸತ್ತರ್ ಇದ್ದಾರೆ. ಸತ್ತರ್, ಕೆಲವು ಸೂಕ್ಷ್ಮ ರಸ್ತೆಗಳಲ್ಲಿ ಅಲ್ಲಿ ಪೀಕ್ ಅವರ್ನಲ್ಲೆಲ್ಲ ಹೆವಿ ಟ್ರಾಫಿಕ್ ಇರುತ್ತೆ. ಇದಕ್ಕೆಲ್ಲ ಕಾರಣ ಒಂದು ಪಾರ್ಕಿಂಗು ಆಗಿರುತ್ತೆ. ಸದ್ಯ ಎಲ್ಲೆಲ್ಲಿ ಏನೇನು ನಿರ್ಬಂಧ ವಿಧಿಸಿದ್ದಾರೆ ಸತ್ತರ್?